ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಾನ್ವಿ ಶ್ವೇತಾ ಯಾದವ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಚಿಕ್ಕ ಫುಡ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನದು ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಟಾಫಟ್ ಬೆಂಡಿ ಫ್ರೈ ಹೆಂಗೆ ಮಾಡೋದು ಅಂತ, ಅಂದರೆ ಡ್ರೈ ಫ್ರೈ ಅಲ್ಲ, ಅದು ಒಂದು ಸೆಮಿ ಗ್ರೇವಿ ಥರ. ಅದು ತುಂಬ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನು ಆಲ್ರೆಡಿ ಎಲ್ಲ ಥರದ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ, ನಿಮಗೆ ನಾನು ಅದನ್ನ ತೋರಿಸ್ತೀನಿ. ಓಕೆ ಗೈಸ್, ಈಗ ಬೆಂಡಿ ಫ್ರೈಗೆ ಏನೇನು ಬೇಕು ಅಂತ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಮಸಾಲ, ಹಳದಿ, ಜೀರಾ ಒಗ್ಗರಣೆಗೆ, ಧನಿಯಾ ಪೌಡರ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್. ಇದು ಆನಿಯನ್, ಇದು ಟೊಮ್ಯಾಟೊ. ಬೆಂಡಿನ ನಾನು ಆಲ್ರೆಡಿ ಸ್ಮಾಲಾಗಿ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು. ಗೈಸ್, ನೋಡಿದ್ರಲ್ಲ ಏನೇನು ಬೇಕು ಅಂತ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಸಾಮಾನನ್ನ ಯೂಸ್ ಮಾಡಿ ಟೇಸ್ಟಿ ಬೆಂಡಿ ಫ್ರೈ. ಆ್ಯಕ್ಚುಲಿ ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಸ್ಕೂಲ್ಗೆ ಮಕ್ಕಳು ಹೋಗ್ಬೇಕಾದ್ರೆ ಲಂಚ್ ಬಾಕ್ಸಿಗೆ ಇದನ್ನು ಹಾಕಿ ಕಳಿಸ್ಬೋದು. ಅಂಟಿರೋದಿಲ್ಲ, ಬಿಕಾಸ್ ನಾವು ಬೆಂಡಿನ ಬಿಫೋರೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಅಂಟಿರೋದಿಲ್ಲ. ಸೊ ಮಕ್ಕಳು ತುಂಬ ಟೇಸ್ಟಿಯಾಗಿದೆ ಅಂತ ತಿಂತಾರೆ. ಸೊ ಶುರು ಮಾಡೋಣ ಹಾಗಾದರೆ. ಗೈಸ್ ನೋಡಿ, ಇವಾಗ ನಾನು ಪ್ಯಾನ್ ತೊಗೊಂಡಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಪ್ಯಾನ್ ಕಾಯಬೇಕು. ಪ್ಯಾನ್ ಕಾದ ತಕ್ಷಣ ಜಸ್ಟ್ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಈಗ ಗೈಸ್ ನೋಡಿ, ಎಣ್ಣೆ ಕಾಯ್ದಿದೆ. ಸೊ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಅದು ಚಟಪಟ ಅಂತ ಶಬ್ದ ಬಂದ ತಕ್ಷಣ ಆನಿಯನ್ ಹಾಕ್ಕೊಳ್ತೀನಿ. ನಾನು ಈಕ್ವಲ್ ಕ್ವಾಂಟಿಟಿಲಿ, ಅಂದರೆ ಬೆಂಡೆಕಾಯಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ನಾನು ಆನಿಯನ್ನ ತೊಗೊಂಡಿದ್ದೀನಿ. ಬಿಕಾಸ್ ನನ್ನ ಇವತ್ತಿನ ಡಿನ್ನರ್ ಇದೇನೆ. ಸೊ ಹಾಗಾಗಿ ನಾನು ಎಷ್ಟು ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ. ಇವಾಗ ನೋಡಿ, ಇದು ಗೋಲ್ಡನ್ ಫ್ರೈ ಆಗಬೇಕು. ಆನಿಯನ್ನು ತುಂಬ ಕೆಂಪಾಗೋದೇನು ಬೇಡ. ಇವಾಗ ನೋಡಿ, ಈರುಳ್ಳಿ ಕೆಂಪಾಗಿದೆ. ಸೊ ಇವಾಗ ನಾನು ಟೊಮ್ಯಾಟೊನ ಆ್ಯಡ್ ಮಾಡ್ಕೊತೀನಿ. ಟೊಮ್ಯಾಟೊನು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಗೈಸ್ ನೋಡಿ, ಇವಾಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಕ್ಕೆ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಉಪ್ಪನ್ನ ಸ್ವಾದಾನುಸಾರ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ಉಪ್ಪು ಹಾಕೋದ್ರಿಂದ ಆನಿಯನ್ ಮತ್ತು ಟೊಮ್ಯಾಟೊ ಎರಡೂ ಬೇಗ ಸಾಫ್ಟ್ ಆಗುತ್ತೆ. ಇವಾಗ ನಾನು ತೊಗೊಂಡಿರೋಂಥ ಮಸಾಲ, ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ನಾನು ಹಾಕಿದ್ದೀನಿ. ಈಗ ಇದನ್ನು ಒಂದು 2 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡೋಣ. ನೋಡಿ, ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಬೆಂಡೆಕಾಯಿನ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಬೆಂಡೆಕಾಯಿ ಹಾಕಿದ್ಮೇಲೆ ಜಸ್ಟ್ ಚೆನ್ನಾಗಿ ತಿರುಗಿಸಿ ಒಂದು 2 ಮಿನಿಟ್ಸ್ ಇದನ್ನು ಕುಕ್ ಮಾಡೋಣ. ಓಕೆ, ಇವಾಗ ನೋಡಿ
ಮಸಾಲೆ ಫುಲ್ಲು ಬೆಂಡೆಕಾಯಿಗೆ ಅಂಟ್ಕೊಂಡಿದೆ. ಇವಾಗ ನಾವು ಸ್ವಲ್ಪ ಕುಕ್ ಆಗೋಕ್ಕೆ ನೀರು ಹಾಕಬೇಕಾಗತ್ತೆ. ಸ್ವಲ್ಪ, ತುಂಬ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಮಾತ್ರ ನೀರು ಹಾಕಬೇಕಾಗತ್ತೆ. ನೋಡಿ, ಸ್ವಲ್ಪ ಮಾತ್ರ ನೀರು ಹಾಕ್ತಾಯಿದ್ದೀನಿ. ತುಂಬ ನೀರಿನ ಅವಶ್ಯಕತೆ ಬೇಕಾಗಿಲ್ಲ, ಏಕೆಂದರೆ ಬೆಂಡೆಕಾಯಿನ ನಾವು ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಅದು ಸ್ಟೀಮಲ್ಲೇ ಕುಕ್ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರಲ್ಲ. ನೋಡಿ, ಇವಾಗ ಇದು ಕುದೀತಾ ಇದೆ. ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳೋಕ್ಕೆ ತಿರುಗಿಸ್ಬಿಟ್ಟಿದ್ದೀನಿ. ಜಸ್ಟ್ ಒಂದು 3 to 4 ಮಿನಿಟ್ಸು ಅದನ್ನು ಮುಚ್ಚಿಬಿಡೋಣ. ಫ್ಲೇಮು ಸಿಮ್ಮಲ್ಲಿಟ್ಟಿದ್ದೀನಿ ನೋಡಿ. ಓಕೆ, 3 to 4 ಮಿನಿಟ್ಸ್ ಆದಮೇಲೆ ಇದು ಕಂಪ್ಲೀಟ್ ಕುಕ್ ಆಗಿರುತ್ತೆ. 3 to 4 ಮಿನಿಟ್ಸ್ ಆದಮೇಲೆ ಸಿಗೋಣ. ಗೈಸ್ ನೋಡಿ, ಆಲ್ಮೋಸ್ಟ್ ರೆಡಿಯಾಗಿದೆ. ಆಮೇಲೆ ಬೆಂಡೆಕಾಯಿನ ತುಂಬಾ ಕುಕ್ ಮಾಡಬಾರ್ದು, ಚೆನ್ನಾಗಿರಲ್ಲ. ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಇಷ್ಟ, ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ, ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗೈಸ್, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಸ್ಟ್ 1 ಮಿನಿಟ್ ಮುಚ್ಚಬೇಕು. ಫ್ಲೇಮ್ ಮಾತ್ರ ಲೋನೇ ಇಡಿ, ಆಯಿತಾ? ಗೈಸ್, ನೋಡೋಣ ಆಗಿದೆಯಾ ಅಂತ. ನೋಡಿ, ಫುಲ್ ಪ್ರಿಪೇರ್ ಆಗಿ ರೆಡಿಯಾಗಿದೆ. ಗೈಸ್, ನೋಡಿದ್ರಲ್ಲ ಬೆಂಡೆಕಾಯಿ ಹೇಗೆ ಮಾಡೋದು ಅಂತ. ತುಂಬ ವೆರೈಟೀಸ್ ಮಾಡ್ತಾರೆ. ಡ್ರೈ ಬೆಂಡೆಕಾಯಿ ಮಾಡ್ತಾರೆ, ಏರ್ ಫ್ರೈಯರ್ ಯೂಸ್ ಮಾಡಿ ಮಾಡ್ತಾರೆ. ಸಾರಿ, ನನ್ನ ಗಂಟಲು ಸ್ವಲ್ಪ ಹಾಳಾಗಿದೆ ಅಂತ. ಸೊ ನೋಡಿ, ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವರ ರೆಸಿಪೀಸ್ ನಾನು ನಾರ್ತ್ ಇಂಡಿಯನ್ ರೆಸಿಪಿ. ಆ್ಯಕ್ಚುಲಿ ಇದು ನಾರ್ತ್ ಇಂಡಿಯನ್ ರೆಸಿಪಿ. ಬಿಕಾಸ್ ನಮ್ಮ ಕಡೆ ನಾವು ಒಗ್ಗರಣೆಗೆ ತರಕಾರಿ ಪಲ್ಯಗಳಿಗೆ ಸಾಸಿವೆ ಹಾಕ್ತೀವಿ. ನಾರ್ತ್ ಇಂಡಿಯನ್ಸು ಜೀರಾ ಹಾಕ್ತಾರೆ, ಅಂದರೆ ಜೀರಿಗೆ ಹಾಕ್ತಾರೆ. ಸೊ ಹಂಗಾಗಿ ನಾನು ನಾರ್ತ್ ಇಂಡಿಯಾದಲ್ಲಿದ್ದಾಗ ಇದನ್ನು ನಾನು ತುಂಬ ವೆರೈಟೀಸ್ ಆಫ್ ತರಕಾರಿ ಪಲ್ಯಗಳನ್ನ ನಾನು ಟ್ರೈ ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ಒಂದೊಂದೇ ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ತೀನಿ. ಬೆಂಡೆಕಾಯಿ ನನಗೆ ತುಂಬ ಇಷ್ಟ. ಯಾಕೆ ಅಂತಂದರೆ, ಬೆಂಡೆಕಾಯಿ ಬಂದು ಕಣ್ಣಿಗೆ ತುಂಬ ಒಳ್ಳೆಯದು, ಸ್ಕಿನ್ಗೆ, ಹೇರ್ಗೆ, ವಿಟಮಿನ್ ಎ, ಸಿ, ಕೆ, ಫೈಬರ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ನಮ್ಮ ಇಮ್ಯೂನ್ ಸಿಸ್ಟಮ್ಗೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಇನ್ನೇನಕ್ಕೆ ಬೆನಿಫಿಟ್ ಇಲ್ಲ ಹೇಳಿ. ಇದು ಎಲ್ಲ ಥರ ಬೆನಿಫಿಟ್ಸು ಇದರಲ್ಲಿದೆ. ಸೊ ನಮ್ಮ ವಿಷನ್ ಪ್ರಾಬ್ಲಮ್ ಸರಿ ಮಾಡೋಕ್ಕೂ ಬೆಂಡೆಕಾಯಿನ ತಿಂತೀವಿ. ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಬೆಂಡೆಕಾಯಿ ತಿಂತೀವಿ. ಆಮೇಲೆ ಡಯಾಬಿಟೀಸ್ ಅವರು ಬೆಂಡೆಕಾಯಿನ ಪ್ರಿಫರ್ ಮಾಡ್ತಾರೆ, ಅವ್ರಿಗೂ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಬೆಂಡೆಕಾಯಿ ನನ್ನ ಫೇವ್ರೆಟ್. ಹಾಗಾಗಿ ನನಗೆ ಬೆಂಡೆಕಾಯಿ ಇಷ್ಟ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಬೆಂಡೆಕಾಯಿ ತಿನ್ನೋದು ತುಂಬ ಇಷ್ಟ. ಸೊ ಇದು ಫಟಾಫಟ್ ಬೆಂಡೆಕಾಯಿ ಗ್ರೇವಿ, ಸೆಮಿ ಗ್ರೇವಿ. ಇದು ನಿಮಗೇನು ಆ ಥರ ಗ್ರೇವಿ ಸಾರು ಥರ ಎಲ್ಲ ಮಾಡಲ್ಲ. ಬೆಂಡೆಕಾಯಿ ಗೊಜ್ಜು ಮಾಡ್ತಾರೆ, ಬೆಂಡೆಕಾಯಿ ಸಾರು ಮಾಡ್ತಾರೆ. ಬಟ್ ನಾನು ತುಂಬ ಇದನ್ನೇ ಪ್ರಿಫರ್ ಮಾಡ್ತೀನಿ. ದೋಸೆ ಜೊತೆ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಬಿಸಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಫುಲ್ಕಾ ಅಂತ ನಾರ್ತ್ ಇಂಡಿಯನ್ಸ್ ಎಲ್ಲ ಫುಲ್ಕಾ ಪ್ರಿಫರ್ ಮಾಡ್ತಾರೆ. ನಾವು ಚಪಾತಿ ಮಾಡ್ತೀವಲ್ಲ, ದೊಡ್ಡದಾಗಿ ಚಪಾತಿ ಮಾಡ್ತೀವಿ, ಅವರು ಚಿಕ್ಕದಾಗಿ ಅದನ್ನು ಫುಲ್ಕಾ ಅಂತ ಹೇಳ್ತಾರೆ. ಅದಕ್ಕೆ ಇದು ಬೆಸ್ಟ್ ಕಾಂಬಿನೇಷನ್ನು. ಅಲ್ಲೆಲ್ಲ ನಾವು ಇದ್ರ ಜೊತೆಗೆ ಫುಲ್ಕಾನೇ ಮಾಡ್ತಾಯಿದ್ದು. ಬಟ್ ನಾನು ಸೌತ್ ಇಂಡಿಯನ್ ಆಗಿರೋದ್ರಿಂದ ಸೊ ನಾನು ದೋಸೆ ಜೊತೆ, ರೈಸ್ ಜೊತೆ ನಾನು ತುಂಬ, ಈಗ ನೋಡಿ ನನ್ನ ಡಿನ್ನರ್ಗೆ ಇದೇ ಡಿನ್ನರು.
ಸೊ ಹಾಗಾಗಿ ಡಿಶ್ ಜೊತೆನೂ ನಾನು ಟ್ರೈ ಮಾಡಿದ್ದೀನಿ. ರೈಸ್ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲ ಜೊತೆನೂ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಗ್ರೇವಿ ಸಾರು ಅಂದರೆ ಸ್ವಲ್ಪ ಇಷ್ಟಪಡೋಲ್ಲ. ಹಾಗಾಗಿ ನಾವು ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ತುಂಬ ಖುಷಿಯಾಗುತ್ತೆ, ಆರಾಮಾಗಿ ತಿಂತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಬೆಂಡಿ ಫ್ರೈನ ನೀವು ಟ್ರೈ ಮಾಡಿ. ನಾನಿವಾಗ ಟೇಸ್ಟ್ ಮಾಡ್ತೀನಿ, ನೀವು ಮಾಡಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿತ್ತಾ ಅಥವಾ ಏನು ಸರಿ ಮಾಡ್ಕೋಬೇಕು, ಇಲ್ಲ ಏನು ಆ್ಯಡ್ ಆನ್ ಮಾಡಬೇಕು, ಇಲ್ಲ ಬೇರೆ ಇನ್ಯಾವ ಥರದ್ದು ಮಾಡ್ಬೋದು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದರ ನಾನು ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದ್ರಿಂದ ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.